ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಡವಲಕಾಯಿ ಸಾಂಬಾರು ಮಾಡೋದನ್ನ ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಪಡವಲಕಾಯಿನ ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಅದಕ್ಕೆ ರಾಗಿ ಹಿಟ್ಟು ಸವರಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ರಾಗಿ ಹಿಟ್ಟು ಯಾಕೆ ಹಾಕಬೇಕು ಅಂದರೆ ಅದು ಸ್ವಲ್ಪ ವಿಷ ಇರುತ್ತೆ, ಅದು ವಿಷ ಎಲ್ಲ ಹೋಗುತ್ತೆ ರಾಗಿ ಹಿಟ್ಟು ಹಾಕಿದ್ರೆ. ನಾವು ಊರ ಕಡೆ ಎಲ್ಲ ನಾವು ಮಾಡೋದು ಇದೇ ಥರನೇ. ನಮ್ಮ ಅತ್ತೆ ನಮ್ಮಮ್ಮ ಅವರೆಲ್ಲ ಇದೇ ಥರ ಮಾಡ್ತಾಯಿದ್ರು, ನಾನು ಅದೇ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡೈಲಿ ತಿನ್ನೋಕ್ಕಾಗಲ್ಲ, ವಾರಕ್ಕೊಂದು ಸರಿ ಆದರೂ ಮಾಡ್ಕೊಂಡು ತಿನ್ನಿ. ಅಂದರೆ ಯಾವಾಗೂ ಸಿಗುತ್ತೆ ಇದು ಮಾರ್ಕೆಟಲ್ಲಿ. ಇದು ತುಂಬ ವಿಧಾನದಲ್ಲಿ ಮಾಡ್ಬೋದು. ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಮಾಡೋ ಥರನೇ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅದರಲ್ಲಿ ನಾನು ಮಾಡ್ತಾಯಿರೋದು ನಿಮ್ಗೆ ಇಷ್ಟ ಆಗ್ಬೋದೇನೋ, ನೀವು ಒಂದು ಸರಿ ಮಾಡ್ಕೊಳ್ಳಿ. ಈಗ ಬೇಳೆ ಬೇಯಿಸ್ಕೊಂಬರೋಣ. ಅರ್ಧ ಕಪ್ಪು ತೊಗರಿ ಬೇಳೆ ತೊಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪು ಅವರೆಬೇಳೆನೇ ಇದು ಸಾಂಬಾರಿಗೆ ಟೇಸ್ಟ್ ಕೊಡೋದು. ಆಮೇಲೆ ಸ್ವಲ್ಪ ನೀರು ಹಾಕಿ, ಅರಿಶಿನದ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ 3 ವಿಸಿಲ್ ಕೂಗಿಸ್ಕೊಂಬರೋಣ. ಬೇಳೆನ ಕುಕ್ಕರ್ಗೆ ಹಾಕಿ ಬೇಯಿಸಿದ್ರೆ ಸಾಂಬಾರು ತಿಕ್ನೆಸ್ಸಾಗಿ ಬರುತ್ತೆ. ಅದು ಸಾಂಬಾರನ್ನ ಚಪಾತಿಗಾಗಲಿ, ರೈಸ್ಗಾಗಲಿ, ಮುದ್ದೆಗಾಗಲಿ, ಇಡ್ಲಿಗೂ ಸಾಂಬಾರು ಚೆನ್ನಾಗಿರುತ್ತೆ. 3 ವಿಸಿಲ್ ಕೂಗಿಸಿದ್ದಾಯಿತು. ಈಗ ಅದು ಕಟ್ ಮಾಡ್ಕೊಂಡಿರೋ ಅಂಥ ಪಡವಲಕಾಯಿನ ಹುರಿಬೇಕು. ಅದನ್ನು ಚೆನ್ನಾಗಿ ಹುರಿಬೇಕು. ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದೆಲ್ಲ ನೀರಂಶ ಎಲ್ಲ ಡ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ಮಸಾಲೆ ರುಬ್ಕೊಬರೋಣ. ಒಂದು ಜಾರ್ಗೆ ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ, 1-2 ಎಸಳು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಹಾಕಬೇಕು. ಮತ್ತು ಚಕ್ಕೆ ಲವಂಗ, ಸ್ವಲ್ಪ ಸಾಂಬಾರು ಪುಡಿ, ನಾನು ಆಚಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಮತ್ತು ಖಾರದ ಪುಡಿ ಅಷ್ಟು ಹಾಕಿ ಒಂದು ಮಸಾಲೆ ತಯಾರು ಮಾಡಿ. ಮತ್ತು ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಅದು ಚೆನ್ನಾಗಿ ಕಾಯಬೇಕು. ಅದು ಪ್ಯಾನ್ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಕೊತ್ತಂಬರಿ ಮತ್ತು ಮಸಾಲೆ ರುಬ್ಬಿರೋದನ್ನ ಎಲ್ಲ ಹಾಕ್ಬಿಟ್ಟು ಪಡವಲಕಾಯಿನೂ ಅದಕ್ಕೆ ಚೆನ್ನಾಗಿ ಅದಕ್ಕೂ ಮಸಾಲೆ ಹಿಡಿಬೇಕು. ಮತ್ತು ನಾವು ಬೇಳೆ ಬೇಯಿಸ್ಕೊಂಡಿರೋ ಅಂಥದ್ದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ಪಡವಲಕಾಯಿ ಸಾಂಬಾರು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.